ಆಲ್ ಇವತ್ತು ನಾನು ಮೊರಿಂಗ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೊಪ್ಪಿನ ಬೆನಿಫಿಟ್ಸ್ ಅಂತೂ ತುಂಬಾ ಇರುತ್ತೆ. ಶುಗರ್ ಅವ್ರಿಗೆಲ್ಲನೂ ತುಂಬಾ ಡಯಾಬಿಟಿಕ್ ಇರೋರಿಗೆ ಈ ಸೊಪ್ಪನ್ನ ವೀಕ್ಲಿ ಒನ್ಸ್ ಆದರೂ ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗೆ ಈ ಸೊಪ್ಪನ್ನ ಕಹಿ ಅಂತ ತುಂಬ ಜನ ಉಪಯೋಗಿಸೋದಿಲ್ಲ. ಈ ಥರ ರೆಸಿಪಿನಲ್ಲಿ ನಾವು ಇದನ್ನು ಬಳಸ್ಬಿಟ್ಟು ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಕೂಡ ಕಹಿ ಇರೋದು ಗೊತ್ತಾಗೋದೇ ಇಲ್ಲ. ನೀವೆಲ್ಲರೂ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಆ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸ್ಕೊತಾ ಇದ್ದೀನಿ. ಕಡ್ಡಿಯಿಂದ ಸಪ್ರೇಟ್ ಮಾಡ್ಕೋಬೇಕು. ಬರೀ ಎಲೆ ಮಾತ್ರ ತೊಗೊತಾ ಇದ್ದೀನಿ. ತೊಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿರೋ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಹಸಿ ಕಾಯಿ ತುರಿನ ಬಳಸ್ತಾ ಇದ್ದೀನಿ. ನೀವು ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಈ ಥರ ನಾನು ತೋರಿಸಿರೋ ಥರ ಬರೀ ಕಾಯಿ ತುರಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನನಗೇನೋ ಕಾಯಿ ತುರಿ ಮತ್ತು ಇದನ್ನು ಹಾಕಿ ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈರುಳ್ಳಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಕಿದ್ದರೆ ನೀವು ಕ್ಯಾರೆಟ್ ತುರಿ ಅಥವಾ ಗೆಡ್ಡೆಕೋಸು ತುರಿ ಏನು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ. ಬಟ್ ಇದು ಸೊಪ್ಪೊಂದು ಅಂಶ ಜಾಸ್ತಿ ಬೇಕು ಅಂತಂದರೆ ನಾವು ಬರೀ ನುಗ್ಗೆ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಒಂದ್ಸಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ತಣ್ಣೀರನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕಿ ಕಲಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಹೋಗುತ್ತೆ. ಅದು ರೊಟ್ಟಿ ಥರ ಅನಿಸೋದಿಲ್ಲ, ಅದು ಸ್ವಲ್ಪ ದೋಸೆ ಥರನೇ ಆಗೋಗುತ್ತೆ. ಹಾಗಾಗಿ ನೀವು ತಣ್ಣೀರಲ್ಲೇ ಕಲಿಸಿದ್ರೆ ಪರವಾಗಿಲ್ಲ. ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕಡಲೆಕಾಯಿ ಚಟ್ನಿ ಅಥವಾ ಕಡಲೆಬೇಳೆ ಚಟ್ನಿ ಅಥವಾ ತೊಗರಿಬೇಳೆ ಚಟ್ನಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ ನೀವು ಚಟ್ನಿನೇ ಬೇಡ ಅನ್ನೋರು ರೊಟ್ಟಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಮಾಡಿದ್ರೆ ಇದ್ದರೆ ನೀವು ಹಾಗೇ ತಿನ್ಬೋದು ತುಪ್ಪ ಹಾಕ್ಕೊಂಡು. ಈಗ ನಾನು ಡೈರೆಕ್ಟಾಗಿ ತವಾ ಮೇಲೆ ತಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ನಿಮ್ಮ ಮನೇಲಿ ಬಟರ್ ಶೀಟ್ ಮೇಲೆ ನೀವು ತಟ್ಕೊಳ್ಳೋರಾದರೆ ಬಟರ್ ಶೀಟು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ತಟ್ಕೊಳ್ಳೋರಾದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ತಟ್ಕೋಬೋದು. ನಿಮಗೆ ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು, ಇಲ್ಲ ನಿಮಗೆ ಯಾವ ಥರ ದಪ್ಪಕ್ಕೆ ಬೇಕಂದರೆ ದಪ್ಪಕ್ಕೆ ಕೂಡ ತಟ್ಕೋಬೋದು. ಇದು ತುಂಬ ತೆಳ್ಳಗೆ ಕೂಡ ಮಾಡ್ಕೋಬೋದು. ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಲೆವೆಲ್ಗೆ ನಾನು ತಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ 2 ಕಡೆನೂ ಗರಿಯಾಗೋವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಂತೂ ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಆ ಎಲೆಗಳಂತೂ ಸಖತ್ ಟೇಸ್ಟ್ ಕೊಡುತ್ತೆ. ಈ ರೊಟ್ಟಿಗೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಯಾರಾದರೂ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋರಾದರೆ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.